ಓಂ ನಮಃ ಶಿವಾಯ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮನೆ ಆಗ್ನೇಯ ದಿಕ್ಕಿನಲ್ಲಿ ದೋಷವಿದ್ದರೆ ಈ ಸಮಸ್ಯೆ ತಪ್ಪಿದ್ದಲ್ಲ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ಹೇಳ್ತೇನೆ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ನೋಡೋದು ಮಾತಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ, ಅದು ಕೂಡ ಫ್ರೀ ಆಗಿರುತ್ತೆ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ರಾಶಿ ನಕ್ಷತ್ರ ತಿಳಿಸಿ. ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ನ ಹಾಕಿ, ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ತಿಳಿದು ನಾನು ಅದಕ್ಕೆ ತಕ್ಕ ಪರಿಹಾರವನ್ನು ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ. ಆಧ್ಯಾತ್ಮಿಕಕ್ಕೆ ಹಾಗೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಂಥ ಪ್ರಶ್ನೆ ಇದ್ದರೂ ಕೂಡ ನೀವು ಕೇಳ್ಬೋದು, ಅದ್ರ ಬಗ್ಗೆಯೂ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಆಗ ಅದನ್ನು ಪ್ರೆಸ್ ಮಾಡಿ, ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ವೈಯಕ್ತಿಕ ಪ್ರಶ್ನೆ ಮುಕ್ತವಾಗಿ ನನ್ನ ಹತ್ರ ಕೇಳಬಹುದು. ಸ್ವಲ್ಪ ಉತ್ತರ ಕೊಡುವಾಗ ಸಮಯ ಆಚೆ ಆಗಬಹುದು, ಸಮಯದ ಅಭಾವ ನನಗೆ ಇರೋದರಿಂದ ಖಂಡಿತವಾಗ್ಲೂ ಆದರೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಚೆಕ್ ಮಾಡ್ತಾಯಿರಿ. ಹಾಗೆಯೇ ಮನೆಯಲ್ಲಿ ಆಗ್ನೇಯ ಕೋನವನ್ನು ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳ ನಡುವಿನ ಸ್ಥಳ ಅಂತ ಕರೆಯಲಾಗುತ್ತೆ. ಆಗ್ನೇಯ ದಿಕ್ಕಿನ ಅಧಿಪತಿ ಅಗ್ನಿದೇವ. ಈ ಮಹತ್ವದ ಆಗ್ನೇಯ ದಿಕ್ಕಿನ ಬಗ್ಗೆ ಏನು ಅನ್ನೋದರ ಸಂಪೂರ್ಣ ವಿವರವನ್ನು ಕೊಡ್ತಾ ಇದ್ದೇನೆ. ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಅಥವಾ ಕೆಲಸ ಸ್ಥಳದಲ್ಲಿ ಯಾವ ವಸ್ತುವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅಥವಾ ಎಲ್ಲಿ ನಿರ್ಮಿಸಬೇಕು ಎಂಬುದರ ಬಗ್ಗೆ ತಿಳಿಸಲಾಗಿದೆ. ಈ ವಿಷಯಗಳ ಬಗ್ಗೆ ಕಾಳಜಿ ವಹಿಸದಿದ್ದರೆ ಕಟ್ಟಡದಲ್ಲಿ ವಾಸ್ತು ದೋಷಗಳು ಸೃಷ್ಟಿಯಾಗುವಂಥದ್ದು. ಇದರಿಂದಾಗಿ ನಕಾರಾತ್ಮಕ ಶಕ್ತಿ ಪ್ರವಹಿಸಲು ಪ್ರಾರಂಭಿಸುತ್ತದೆ. ಆದ್ದರಿಂದ ವಾಸ್ತುವಿನ ನಿಯಮಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಅವಶ್ಯಕ. ವಾಸ್ತುವಿನ ಪ್ರಕಾರ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಂಬ 4 ದಿಕ್ಕುಗಳ ಜೊತೆಗೆ 4 ಕೋಣೆಗಳಿವೆ. ಈಶಾನ್ಯ ಕೋನ, ನೈಋತ್ಯ ಕೋನ, ಆಗ್ನೇಯ ಕೋನ ಮತ್ತು ವಾಯವ್ಯ ಕೋನ. ಆಗ್ನೇಯ ದಿಕ್ಕು ಯಾವುದು ಅಂದರೆ ಆಗ್ನೇಯ ದಿಕ್ಕು ಯಾವುದು? ಆಗ್ನೇಯ ಕೋನವನ್ನು ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳ ನಡುವಿನ ಸ್ಥಳ ಅಂತ ಕರೆಯಲಾಗುತ್ತೆ. ಆಗ್ನೇಯ ದಿಕ್ಕಿನ ಅಧಿಪತಿ ಅಗ್ನಿದೇವ. ಈ ದಿಕ್ಕಿನಲ್ಲಿ ಶುಕ್ರ ಗ್ರಹವು ಪ್ರಾಬಲ್ಯವನ್ನು ಹೊಂದಿರುವಂಥದ್ದು. ಸೂರ್ಯನ ಕಿರಣಗಳು ಈ ದಿಕ್ಕಿನಲ್ಲಿ ಗರಿಷ್ಠವಾಗಿ ಬೀಳುವಂಥದ್ದು. ಈ ಕಾರಣದಿಂದಾಗಿ ಈ ದಿಕ್ಕು ಇತರ ದಿಕ್ಕುಗಳಿಗಿಂತ ಬೆಚ್ಚಗಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಬೆಂಕಿಗೆ ಸಂಬಂಧಿಸಿದ ಕೆಲಸಗಳಿಗೆ ಈ ದಿಕ್ಕನ್ನು ಉತ್ತಮವಂತ ಪರಿಗಣಿಸಲಾಗುತ್ತೆ. ಈ ದಿಕ್ಕಿನಲ್ಲಿ ಅಡುಗೆ ಮನೆ, ವಿದ್ಯುತ್ ಉಪಕರಣ, ಇನ್ವರ್ಟರ್, ಬಿಸಿನೀರಿನ ಕುಲುಮೆ, ಬಾಯ್ಲರ್ ಅಥವಾ ಬೆಂಕಿ ಸಂಬಂಧಿತ ಉಪಕರಣಗಳನ್ನು ಇಡುವುದು ಉತ್ತಮ. ಆಗ್ನೇಯ ದೋಷವಿದ್ದರೆ ಯಾವ ಸಮಸ್ಯೆ ಕಾಡುತ್ತೆ? ಮನೆಯ ಸದಸ್ಯರಲ್ಲಿ ಸಿಟ್ಟು, ಕೋಪ ಹೆಚ್ಚಾಗುತ್ತವೆ. ಅಗ್ನಿಯಿಂದ ದುರಂತಗಳು ಉಂಟಾಗಬಹುದು. ಮಾನವನ ದೇಹದ ಅಂಗಗಳಲ್ಲಿ ನೋವು. ಆಗ್ನೇಯ ದೋಷ ನಿವಾರಣೆಗೆ ಉಪಾಯ ಏನು ಮಾಡಬಹುದು ಅಂತ ನೋಡೋದಾದರೆ, ಸ್ಫಟಿಕ ಮಾಲೆ ಧರಿಸಬಹುದು. ಅಗ್ನಿಪರ್ವತ ಶಿಲೆಯಿಂದ ತರಿಸಿದ ಬಲೆ ಏನಿರುತ್ತೆ ಅದನ್ನು ಧರಿಸಬಹುದು. ಅಗ್ನಿ ತೈಲವನ್ನು ಉಪಯೋಗಿಸಬಹುದು. ವಾಸ್ತು ದೀಪವನ್ನು ಬೆಳಗಿಸಬಹುದು. ಭತ್ತದ ಚಾಮರವನ್ನು ಆಗ್ನೇಯ ಕೋನದಲ್ಲಿ ನೇತು ಹಾಕಿದರೆ ಒಳ್ಳೆಯದು. ಈ ದಿಕ್ಕಿನಲ್ಲಿ ಏನು ಮಾಡಬೇಕು? ಆಗ್ನೇಯ ದಿಕ್ಕಿನಲ್ಲಿ ಶುಕ್ರನ ಪ್ರಾತಿನಿಧ್ಯದಿಂದಾಗಿ ಈ ದಿಕ್ಕು ಮಹಿಳೆಯರ ಆರೋಗ್ಯದ ಮೇಲೂ ಪರಿಣಾಮ ಬೀರುವಂಥದ್ದು. ಈ ದಿಕ್ಕಿನಲ್ಲಿ ವಾಸ್ತು ದೋಷದಿಂದಾಗಿ ಮನೆಯ ಮಹಿಳೆಯರು ಅನಾರೋಗ್ಯಕ್ಕೆ ಒಳಗಾಗಬಹುದು. ರಾಜನ ಶಕ್ತಿಯನ್ನು ಹೊಂದಿರುವ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆಯನ್ನು ನಿರ್ಮಿಸುವುದು ಬಹಳ ಮಂಗಳಕರ. ಅಡುಗೆ ಮನೆಯನ್ನು ನಿರ್ಮಿಸಲು ಇದು ಅತ್ಯುತ್ತಮ ಸ್ಥಳಗಳಲ್ಲಿ ಒಂದು. ಇಲ್ಲಿರುವ ಅಡುಗೆ ಮನೆಯ ವ್ಯಕ್ತಿಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಕಳೆದು ಹೋದ ಹಣವನ್ನು ಪಡೆಯಲು ಸಹ ಸಹಾಯ ಮಾಡುವಂಥದ್ದು. ಈ ದಿಕ್ಕಿನಲ್ಲಿ ಡ್ರೆಸ್ಸಿಂಗ್ ಕೊಠಡಿಗಳು, ಸೌಂದರ್ಯವರ್ಧಕ ಹಾಗೆಯೇ ಕೊಠಡಿಗಳನ್ನು ನಿರ್ಮಿಸುವುದು ಕೂಡ ಮಂಗಳಕರ. ಈ ದಿಕ್ಕಿನಲ್ಲಿ ಏನು ಮಾಡಲೇಬಾರದು ಅನ್ನೋದನ್ನು ಕೇಳಿಸ್ಕೊಳ್ಳಿ. ನೀರಿಗೆ ಸಂಬಂಧಿಸಿದ ಕೆಲಸವನ್ನು ಎಂದಿಗೂ ಆಗ್ನೇಯ ದಿಕ್ಕಿನಲ್ಲಿ ಮಾಡಬಾರ್ದು. ಇಲ್ಲದಿದ್ದರೆ ಮನೆಯ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಮನೆಯ ಆರ್ಥಿಕ ಪ್ರಗತಿ ನಿಲ್ಲುತ್ತೆ. ಇಲ್ಲಿ ನಲ್ಲಿ ಆಗಿರ್ಬೋದು, ಹ್ಯಾಂಡ್ ಪೈಪ್ಗಳು, ನೀರಿನ ಟ್ಯಾಂಕ್ಗಳನ್ನು ಇಡುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಬೆಂಕಿ ಮತ್ತು ನೀರು ಪರಸ್ಪರ ವಿರುದ್ಧವಾಗಿವೆ. ಆದ್ದರಿಂದ ಆಗ್ನೇಯ ದಿಕ್ಕಿನಲ್ಲಿ ನೆಲೆಗೊಂಡಿರುವ ಭೂಗತ ನೀರಿನ ಟ್ಯಾಂಕ್ ಹಣದ ಸಕಾರಾತ್ಮಕ ಹರಿವನ್ನು ತಡೆಯುತ್ತೆ. ಮಹಿಳೆಯರ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ. ಇದಲ್ಲದೆ ಕುಟುಂಬ ಸದಸ್ಯರ ನಡುವೆ ಚರ್ಚೆ ನಡೆಯುತ್ತೆ, ಅಂದರೆ ಜಗಳ. ಆದ್ದರಿಂದ ಅಂಥ ಪರಿಸ್ಥಿತಿಯನ್ನು ತಪ್ಪಿಸಲು ಆಗ್ನೇಯ ದಿಕ್ಕಿನಲ್ಲಿ ನೀರಿನ ಒಂದು ಟ್ಯಾಂಕ್ ನಿರ್ಮಿಸಬಾರ್ದು. ಆಗ್ನೇಯ ದಿಕ್ಕಿನಲ್ಲಿ ಸೆಪ್ಟಿಕ್ ಟ್ಯಾಂಕ್ ನಿರ್ಮಾಣವು ವಾಸ್ತುದೋಷಗಳಿಗೆ ಕಾರಣವಾಗುತ್ತೆ. ಇದು ಆಗ್ನೇಯ ಅಂಶಕ್ಕೆ ಸಂಬಂಧಿಸಿದ ದಿಕ್ಕು ಮತ್ತು ವಿವಾಹಿತರು ಇಲ್ಲಿ ಮಲಗುವ ಕೋಣೆಯಲ್ಲಿ ಮಲಗಿದರೆ ಸಣ್ಣ ಅರ್ಥಹೀನ ವಿಷಯಗಳಿಗೂ ಕೂಡ ಗಂಡ ಹೆಂಡತಿಯ ನಡುವೆ ಜಗಳವಾಗುತ್ತೆ. ಚಿಕ್ಕ ಪುಟ್ಟ ಇದಕ್ಕೂ. ಒಬ್ಬ ವ್ಯಕ್ತಿಯು ಆಗ್ನೇಯ ದಿಕ್ಕಿನಲ್ಲಿ ಮಲಗುವ ಕೋಣೆಯಲ್ಲಿ ತನ್ನ ತಲೆಯನ್ನು ಉತ್ತರ ದಿಕ್ಕಿಗೆ ಇಟ್ಟುಕೊಂಡು ಮಲಗಿದರೆ ಅವನಿಗೆ ನಿದ್ರಾಹೀನತೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ. ಆದ್ದರಿಂದ ಮನೆಯ ಸದಸ್ಯರಿಗೆ ಮಲಗುವ ಕೋಣೆಗಳನ್ನು ನಿರ್ಮಿಸಲು ಈ ದಿಕ್ಕು ಸೂಕ್ತ ಅಲ್ಲ. ಅಂದರೆ ನಾವು ಏನೇ ಒಂದು ಮನೆಯನ್ನು ನಿರ್ಮಿಸೋದಿದ್ದರೂ ಅದರ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಮಲಗುವ ಕೋಣೆ ಯಾವ ದಿಕ್ಕಿನಲ್ಲಿ ಇರಬೇಕು, ಅಥವಾ ದೇವರ ಕೋಣೆ ಆಗಿರ್ಬೋದು, ಅಥವಾ ಅಡುಗೆ ಕೋಣೆ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ಚಿಕ್ಕ ನಾವು ಮಾಡುವ ಏನೇ ವಾಸ್ತು ದೋಷ ಇದ್ದರೂ ಮನೆಯಲ್ಲಿ
ನೆಮ್ಮದಿನೇ ಇಲ್ಲದೆ ಇರೋದು, ಗಂಡ ಹೆಂಡತಿರ ನಡುವೆ ಸುಮ್ಮನೆ ಜಗಳ ಆಗುವಂಥದ್ದು, ಅಥವಾ ಚಿಕ್ಕ ಪುಟ್ಟ ಏನೂ ಇರೋದಿಲ್ಲ, ಅದು ದೊಡ್ಡದಾಗುತ್ತೆ, ಏನು ಸಮಸ್ಯೆಗಳು ದೊಡ್ಡದಾಗ್ತಾ ಹೋಗುವಂಥದ್ದು, ಅನಾರೋಗ್ಯ ಎಲ್ಲ ಸಮಸ್ಯೆಗಳು ಬರುವಂಥದ್ದು. ಆದಷ್ಟು ನಾನು ಏನು ಹೇಳಿದೆ ಅದರ ಬಗ್ಗೆ ಗಮನವಿಟ್ಟು ನೀವು ಏನಾದರೂ ಆ ಥರ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿಪಡಿಸಿ. ಇಲ್ಲಾಂದರೆ ನಮ್ಮ ಗ್ರಹಗತಿ ಚೆನ್ನಾಗಿದ್ದರೂ ಕೂಡ ನಮ್ಮ ಮನೆಯಲ್ಲಿ ದೋಷ ಇದ್ದರೆ ಖಂಡಿತವಾಗಲೂ ನಾವು ಏನೇನೋ ಒಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಅದರ ಬಗ್ಗೆ ಗಮನ ವಹಿಸುವುದು ಅತ್ಯವಶ್ಯಕ. ಈ ಥರ ನಿಮಗೆ ಉಪಯೋಗವಾಗುವಂತಹ ವಿಡಿಯೋ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಅಥವಾ ಅರ್ಥಪೂರ್ಣ ನುಡಿಗಳಿಗೆ ಬೇಕಿದ್ದರೆ ನನ್ನ ಚಾನಲನ್ನು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಒಳ್ಳೊಳ್ಳೆ ವೀಡಿಯೋವನ್ನು ಹಾಕ್ತೇನೆ. ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಯಾವಾಗಲೂ ಸಿಕ್ಕೇ ಸಿಗುತ್ತೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.